ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವತ್ತು ನನಗೆ ಯಾಕೋ ಹುಷಾರಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪನೇ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಅಂದ್ರೆ ಚಿಕ್ಕದಾಗಿ ಹೇಳ್ತೀನಿ ಈ ಎಲ್ಲಾ ಪ್ರೋಮೋಸ್ಗಳು, ಹಾಗೆ ಇವತ್ತಿನ ಸ್ಮ್ಯಾಕ್ ಡೌನ್ ರಿವ್ಯೂನ. ಸೊ ನಮ್ಮ ಜಾನ್ ಸಿನಾ ಅವರು ಕೂಡ ಬರ್ತಾರೆ. ಅನೌನ್ಸರ್ ಕೂಡ ಜಾನ್ ಸಿನಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ನಮ್ಮ ಜಾನ್ ಸಿನಾ ಅವರು ರಿಂಗಿಗೆ ಬಂದು ಆ ಅನೌನ್ಸರ್ನ ಕರೆದು ಅವನಿಗೆ ಒಂದು ಚೀಟಿನ ಕೊಡ್ತಾರೆ, ಇದರಲ್ಲಿರೋದನ್ನ ಓದು ಅಂತ. ಅಂಡ್ ರಿಂಗ್ ಅನೌನ್ಸರ್ ಕೂಡ ಅಪಾಲಜಿನ ಹೇಳಿ, ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ನೆವರ್ ಸೀನ್ 17, ಜಾನ್ ಸಿನಾ ದ ಲಾಸ್ಟ್ ರಿಯಲ್ ಚಾಂಪಿಯನ್ ಅಂತ ಜಾನ್ ಸಿನಾ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ನಮ್ಮ ಜಾನ್ ಸಿನಾ ಅವರು ಕೂಡ ಮೈಕ್ ನ ತಗೊಂಡು ಇನ್ನೇನು ಮಾತಾಡಬೇಕು, ಸಡನ್ ಆಗಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದು ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಜಾನ್ ಸಿನಾ, ನಾನು ನಿನಗೆ 25 ವರ್ಷದಿಂದ ಗೊತ್ತು, ಅಂಡ್ ನಿನ್ನನ್ನು ನಾನು 25 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ನನಗಂತೂ ಅರ್ಥನೇ ಆಗ್ತಾ ಇಲ್ಲ ನೀನ್ ಯಾಕೆ ಈ ರೀತಿ ಆದೆ ಅಂತ. ನಿಜವಾಗ್ಲೂ ನೀನು ಯಾವಾಗ್ಲೂ ಕೂಡ ಈ ಫ್ಯಾನ್ಸ್ ಗಳಿಗೋಸ್ಕರ ಬದುಕಿದ್ದೆ. ನಿನ್ನ ಲೈಫ್ ಅಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ಈ ಫ್ಯಾನ್ಸ್ ಗಳಿಗೋಸ್ಕರನೇ ಡೆಡಿಕೇಟ್ ಮಾಡಿದ್ದೆ. ಆ ಮಕ್ಕಳುಗಳ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದ್ದೆ. ಮೇಕ್ ಅ ವಿಶ್ ಅಲ್ಲಿ ನೀನು ನಂಬರ್ 1 ಅಲ್ಲಿ ಇದೆಯಾ, ತುಂಬಾನೇ ನಂಬರ್ಸ್ಗಳನ್ನ ಜನರೇಟ್ ಮಾಡಿದ್ಯಾ. ನನಗೆ ಅರ್ಥ ಆಗ್ತಾ ಇಲ್ಲ ನೀನು ಯಾಕೆ ಈ ರೀತಿ ಆದೆ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳ್ತಾ, ಈಗ ನಿನಗೇನಾದ್ರೂ ಬದಲಾಗಬೇಕು ಅನ್ಸಿದ್ರೆ ನಿನಗೆ ಮುಖ್ಯವಾಗಿ ಮಕ್ಕಳು ಬೇಕು ಜಾನ್ ಸಿನಾ. ಸೊ ನೀನು ಮಕ್ಕಳನ್ನ ಮಾಡ್ಕೋ, ಆಗ ನಿನಗೆ ಅರ್ಥ ಆಗುತ್ತೆ ಆ ಮಕ್ಕಳ ನೋವು ಏನು ಅಂತ, ಆ ಮಕ್ಕಳು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿನಗೆ ಅರ್ಥ ಆಗುತ್ತೆ. ನೀನು ಮಕ್ಕಳನ್ನ ಮಾಡ್ಕೋ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು, ಹೌ ಡೇರ್ ಯು, ನಿನಗೆ ಎಷ್ಟು ಧೈರ್ಯ ನನ್ನ ಹತ್ರ ಬಂದು ಆ ರೀತಿ ಮಾತಾಡೋದಕ್ಕೆ. ನಿನಗೆ ಗೊತ್ತಾ ನಾನು ಯಾಕೆ ಇನ್ನೂ ಕೂಡ ಮಕ್ಕಳನ್ನ ಮಾಡ್ಕೊಂಡಿಲ್ಲ ಅಂತ? ಯಾಕಂದ್ರೆ 25 ವರ್ಷದಿಂದ ನಾನು ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ, ಅದಕ್ಕೋಸ್ಕರ ನನಗೆ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಂಡ್ ಎಲ್ಲರನ್ನೂ ಕೂಡ ರೋಸ್ಟ್ ಮಾಡ್ಬಿಡ್ತಾರೆ. ಅಲ್ಲಿರ್ತಕ್ಕಂತಹ ಫ್ಯಾನ್ಸ್ ಗಳನ್ನ ತೋರಿಸಿ ನಿನ್ನಪ್ಪ ಒಬ್ಬ ಲೂಸರು, ಅದಕ್ಕೋಸ್ಕರ 25 ವರ್ಷದಿಂದ ನಾನು ನಿನ್ನನ್ನ ಬೆಳೆಸ್ತಾ ಇದ್ದೀನಿ ಅಂತೆಲ್ಲ ಮಾತಾಡ್ಬಿಡ್ತಾರೆ. ಫ್ಯಾನ್ಸ್ ಗಳ ಬಗ್ಗೆನೇ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವ್ರಿಗೆ ಹೇಳ್ತಾರೆ, ಜಾನ್ ಸಿನಾ, ನೀನ್ ಇವಾಗ ಹಾಲಿವುಡ್ ಅಲ್ಲಿ ತುಂಬಾ ಒಳ್ಳೆ ಕೆಲಸನ ಮಾಡ್ತಾ ಇದೀಯಾ. ಅಂಡ್ ನೀನು ಹಾಲಿವುಡ್ಗೆ ಹೋಗೋದಕ್ಕೆ ಮುಖ್ಯ ಕಾರಣ ಡಬ್ಲ್ಯೂ ಅಂಡ್ ಡಬ್ಲ್ಯೂ ಇರೋದಕ್ಕೆ ಮುಖ್ಯ ಕಾರಣ ಡಬ್ಲ್ಯೂ ಯೂನಿವರ್ಸು. ಅವ್ರು ಇಲ್ದಲೇ ಇದ್ದಿದ್ರೆ ನೀನು ಇವತ್ತು ಇಲ್ಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ನಮ್ಮ ಜಾನ್ ಸಿನಾ ಅವರು, ರ್ಯಾಂಡಿ ನಿಂತರನೇ ನಾನು ಕೂಡ ಹಿಂದೆ ಯೋಚನೆ ಮಾಡ್ತಾ ಇದ್ದೆ, ಬಟ್ 25 ವರ್ಷದಿಂದ ಇವರೆಲ್ಲರೂ ಕೂಡ ನನಗೆ ಚಿಯರ್ ಮಾಡಿದಷ್ಟೇ ನನಗೆ ಬೂ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ ಸೀನಾ ಜೊತೆಗೆ ಸಕ್ ಯು ಸೀನಾ ಅನ್ನೋ ಒಂದು ಚಾಂಟ್ಗಳನ್ನು ಕೂಡ ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ಇವ್ರನ್ನ ಬಿಟ್ಟಿದ್ದು ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ತಾ ಇರ್ತಾರೆ. ಏನೇ ಆದ್ರೂ ಕೂಡ ನಾನು ಈ ಫ್ಯಾನ್ಸ್ ಗಳ ಮೇಲೆ ಮತ್ತೊಮ್ಮೆ ಪ್ರೀತಿನ ತೋರಿಸೋದಿಲ್ಲ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಜಾನ್ ಸಿನಾ ಅವರು ಹೇಳ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು, ನಾನೇ ತಪ್ಪು ತಿಳ್ಕೊಂಡಿದ್ದೆ ಸೀನಾ, ನಾನಿಲ್ಲಿ ಬಂದ್ಬಿಟ್ಟು ನಿನ್ನನ್ನ ಚೇಂಜ್ ಮಾಡೋಣ ಅನ್ಕೊಂಡೆ, ಬಟ್ ಅದು ಈಗ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಸೊ ನೀನಿವಾಗ ಲಾಸ್ಟ್ ರಿಯಲ್ ಚಾಂಪಿಯನ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದೆಯಲ್ಲ, ಅದಂತೂ ಖಂಡಿತವಾಗ್ಲೂ ಆಗೋದಿಲ್ಲ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು, ರ್ಯಾಂಡಿ ಆರ್ಟನ್, ನಿನಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ನಾನಿವಾಗ 17 ಟೈಮ್ ಚಾಂಪಿಯನ್ ಆಗಿದ್ದೀನಿ ಅಂಡ್ ನೀನು 14 ಟೈಮ್ ಚಾಂಪಿಯನ್ ಆಗಿದೆಯಾ. ನಾನು ಈ ಒಂದು ಚಾಂಪಿಯನ್ಶಿಪ್ ನ ಎತ್ಕೊಂಡು ಮನೆಗೆ ಹೋದಾಗ ಹೊಸ ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಆಗ ನೀನು ಪ್ರಾಬಬ್ಲಿ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ರೆ ನೀನು 15 ಟೈಮ್ ಚಾಂಪಿಯನ್ ಆಗೋದಿಲ್ಲ. ಯಾಕಂದ್ರೆ ನೀನು ಎಲ್ಲವನ್ನು ಕೂಡ ಮೊದಲಿನಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಚಾಂಪಿಯನ್ಶಿಪ್ ನಾನು ನನ್ನ ಜೊತೆನೆ ತಗೊಂಡೋಗ್ತೀನಿ. ಆಗ ನೀನು ಮೊದಲ ಚಾಂಪಿಯನ್ ಆಗ್ತೀಯಾ, ಬದಲಿಗೆ 15 ಟೈಮ್ ಚಾಂಪಿಯನ್ ಆಗೋದಿಲ್ಲ. ಸೊ ನೀನು ನನ್ನ ರೆಕಾರ್ಡ್ ನ ಬ್ರೇಕ್ ಮಾಡಬೇಕು ಅಂದ್ರೆ ನಿನ್ನ 3 ಪೀಳಿಗೆಗಳು ಈ ಒಂದು ಕಂಪನಿಗೆ ಬರಬೇಕು. ಆಗ ಮಾತ್ರ ನನ್ನ ರೆಕಾರ್ಡ್ ನ ಬ್ರೇಕ್ ಮಾಡೋದಕ್ಕೆ ಆಗೋದು. ನನ್ನ ರೆಕಾರ್ಡ್ ನ ಯಾರು ಕೂಡ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಲಾಸ್ಟ್ ರಿಯಲ್ ಚಾಂಪಿಯನ್ ಆಗಿ ಇಲ್ಲಿಂದ ಹೊರಟೋಗ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ರ್ಯಾಂಡಿ ಆರ್ಟನ್ ಅವರು, ಹೌದಲ್ವಾ, ನೀನ್ ಆ ರೀತಿ ಹೇಳ್ತಾ ಇದೆಯಾ ಅಲ್ವಾ, ಸೊ ಈಗ ಅದನ್ನ ಪ್ರೂವ್ ಮಾಡ್ಕೋ ಬಾ, ಈಗಲೇ ನನ್ನ ಮೇಲೆ ಆ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡು ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡ್ಬಿಡ್ತಾರೆ. ಬಟ್ ನಮ್ಮ ಜಾನ್ ಸಿನಾ ಅವರು, ಇಲ್ಲ, ನಾನು ಈಗ ನಿನ್ನ ಮೇಲೆ ಆ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಿಲ್ಲ, ಬದಲಿಗೆ ಬ್ಯಾಕ್ ಲ್ಯಾಶ್ ಅಲ್ಲಿ ಡಿಫೆಂಡ್ ಮಾಡ್ತೀನಿ. ಯಾಕಂದ್ರೆ ಬ್ಯಾಕ್ ಲ್ಯಾಶ್ ನಿನ್ನ ಹೋಮ್ ಗ್ರೌಂಡ್, ನಿನ್ನ ಮನೆ. ಸೊ ನಿನ್ನ ಮನೆಯಲ್ಲೇ ನಾನು ನಿನ್ನನ್ನ ನೋಡ್ಕೋತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ಬಿಟ್ಟು ಸಡನ್ ಆಗಿ ರ್ಯಾಂಡಿ ಆರ್ಟನ್ ಅವರಿಗೆ ಚೀಪ್ ಶಾಟ್ ನ ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅವರು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಹೊಡೆಯೋದಕ್ಕೆ ಹೋದಾಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಔಟ್ ಆಫ್ ನೋವೇರ್ ಮತ್ತೊಮ್ಮೆ RKO ನ ಕನೆಕ್ಟ್ ಮಾಡ್ತಾರೆ ಜಾನ್ ಸಿನಾ ಅವರಿಗೆ. ಅಂಡ್ RKO ನ ಕನೆಕ್ಟ್ ಮಾಡಿ ಆ ಒಂದು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಇಟ್ಕೊಂಡು ನಮ್ಮ ರ್ಯಾಂಡಿ ಆರ್ಟನ್ ಅವರು ಪೋಸ್ ನ ಕೊಟ್ಟಿದ್ದಾರೆ. ಅಂಡ್ ಈಗ ಇವರಿಬ್ಬರ ಮ್ಯಾಚ್ ನಮಗೆ ಬ್ಯಾಕ್ ಕ್ಲಾಶ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಫಾರ್ ದ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಓಪನಿಂಗ್ ಸೆಗ್ಮೆಂಟ್
ಫಾಟು ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಗಾಡೋ ಡೆಲ್ ಫಂಟಾಸ್ಮಾ ವರ್ಸಸ್ ಫ್ರಾಕ್ಸಿಯಮ್ ಅವರ ನಡುವೆ NXT ಟೀಮು ಇವತ್ತು ಮೇನ್ ರೋಸ್ಟರ್ ಗೆ ಬಂದು ಡೆಬ್ಯೂನ ಮಾಡಿದೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂಡ್ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫ್ರಾಕ್ಸಿಯಮ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಹೇಳ್ತಾರೆ, ರಸ್ಸಲ್ ಮೇನಿಯಾದಲ್ಲಿ ನಾನು ಎದುರು ಬದ್ರಾಗಿ ನಿಂತಿದ್ದೆ ಶಾರ್ಲೆಟ್ ಫ್ಲೇರ್ ಅವರ ವಿರುದ್ಧ ಅಂಡ್ ನಾನು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಶಾರ್ಲೆಟ್ ಫ್ಲೇರ್ ಅವರನ್ನ ಸೋಲಿಸಿ ನನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದೀನಿ ಅಂಡ್ ಈಗ ಸ್ಟಿಫಿ ಟೈಮ್ ಕಂಟಿನ್ಯೂ ಆಗ್ತಾ ಇದೆ ಅಂತ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ಬಂದು ಸ್ಟಿಫನಿ ಸ್ಟಾಟನ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಿ, ನಾನು ನನ್ನ ಬಿಸ್ನೆಸ್ ನ ಮುಗಿಸಿದ್ದೀನಿ ನಯೋಮಿ ಅವರ ವಿರುದ್ಧ ಅಂಡ್ ನೀನು ಕೂಡ ಶಾರ್ಲೆಟ್ ಫ್ಲೇರ್ ಅವರ ಮೇಲೆ ನಿನ್ನ ಬಿಸ್ನೆಸ್ ನ ಮುಗಿಸಿದ್ಯಾ, ಯಾಕೆ ನಾವಿಬ್ರು ಕೂಡ ಈಗ ಮ್ಯಾಚ್ ಆಡಬಾರ್ದು ಅಂತ ನಮ್ಮ ಜೇಡ್ ಕಾರ್ಗಿಲ್ ಅವರು ಹೇಳ್ತಾರೆ ಅಂಡ್ ಅದಕ್ಕೆ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಕೂಡ ಒಪ್ಕೋತಾರೆ. ಈ ಒಂದು ಮ್ಯಾಚ್ ನ WWE ಅವರು ಇಲ್ಲಿಗೆನೆ ಕನ್ಫರ್ಮ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮಗೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೇಡ್ ಕಾರ್ಗಿಲ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ನಡುವೆ ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇರುತ್ತೆ. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ನಯೋಮಿ ಅವರು ಬಂದು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಆಗುತ್ತೆ. ಇದಾದ್ಮೇಲೆ ಜೇಡ್ ಕಾರ್ಗಿಲ್ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕಿದಾಗ ನಮ್ಮ ನಯೋಮಿ ಅವರ ಎದುರುಗಡೆ ಸ್ಟಿಫನಿ ಸ್ಟಾಟನ್ ಅವರು ಬರ್ತಾರೆ. ಬಟ್ ಅದನ್ನ ನೋಡಿ ನಮ್ಮ ನಯೋಮಿ ಅವರು ರಿಂಗ್ ನ ಲೀವ್ ಮಾಡ್ತಾರೆ. ಬಟ್ ಹಿಂದೆಯಿಂದ ನಮ್ಮ ನಾಯಾ ಜಾಕ್ಸ್ ಅವರು ಬಂದು ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಫಿನಿಶರ್ ನು ಕೂಡ ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಕನೆಕ್ಟ್ ಮಾಡ್ತಾರೆ. ಏನೇ ಆಗ್ಲಿ ಇವತ್ತು ನಮಗೆ ನಾಯಾ ಜಾಕ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ನ್ಯೂ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಜಾಕೋ ಫಾಟು ಹಾಗೆ ಸೋಲೋ ಸಿಕೋವ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಸೋಲೋ ಸಿಕೋವ್ ಅವರು ಮೈಕ್ ನ ತಗೊಂಡು ಜಾಕೋ ಫಾಟು ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಒಂದು ಕಂಪನಿಯಲ್ಲಿ ಹಾಗೆ ನನ್ನ ಫ್ಯಾಮಿಲಿಯಲ್ಲಿ ಯಾರು ಕೂಡ ಜಾಕೋ ಫಾಟು ಅವ್ರನ್ನ WWE ಕಂಪನಿಯಲ್ಲಿ ನೋಡೋದಕ್ಕೆ ಇಷ್ಟ ಪಡ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತಿತ್ತು ಇವನು ತುಂಬಾ ಡೇಂಜರಸ್ ಅಂತ. ಬಟ್ ನಾನೊಬ್ಬ ಇವನ್ನ ಇಷ್ಟಪಟ್ಟೆ ಅಂಡ್ ಅದಕ್ಕೋಸ್ಕರ ನಾನೇ ಇವನನ್ನ ಕಂಪನಿಗೆ ಕರ್ಕೊಂಡು ಬಂದೆ ಅಂಡ್ ಇವತ್ತು ನನ್ನಿಂದಾನೇ ಇವನು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾನೆ. ಇದೆಲ್ಲದಕ್ಕೂ ಕೂಡ ಕಾರಣ ನಾನೇ ಅಂತ ನಮ್ಮ ಸೋಲೋ ಸಿಕೋವ್ ಅವರು ತನ್ನನ್ನ ತಾನು ಹೊಗಳ್ಕೋತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಜಾಕೋ ಫಾಟು ಅವರು ಸೋಲೋ ಸಿಕೋವ್ ಅವರ ಕೈಯಿಂದ ಮೈಕ್ ನ ಗೆದ್ಕೊಂಡು, ನಾನು ನಿನಗೆ ಮೊದಲೇ ಹೇಳಿದ್ದೆ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ನನ್ನ ಫ್ಯಾಮಿಲಿಗೆ ತಗೊಂಡು ಬರ್ತೀನಿ ಅಂತ ಅಂಡ್ ನೀನ್ ಇದ್ರು ಹಾಗೆ ಇಲ್ದೇ ಇದ್ರು ಕೂಡ ನಾನು ರಸ್ಸಲ್ ಮೇನಿಯಾದಲ್ಲಿ ಗೆಲ್ತೀನಿ ಅಂತ ಹೇಳಿದೆ ಅಂಡ್ ಈಗ ನಾನು ಗೆದ್ದಿದ್ದೀನಿ, ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಇಡೀ ಕ್ರೌಡ್ ಜಾಕೋ ಫಾಟು ಅವರಿಗೆ ಚಿಯರ್ಸ್ ನ ಮಾಡ್ತಾ ಇರುತ್ತೆ. ಸಡನ್ ಆಗಿ ನಮಗೆ ಎಲೆ ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆ ನೈಟ್ ಅವರು ಬರ್ತಾರೆ. ರಸ್ಸಲ್ ಮೇನಿಯಾದಲ್ಲಿ ಜಾಕೋ ಫಾಟು, ನಾನು ನಿನಗೆ BFT ನ ಕನೆಕ್ಟ್ ಮಾಡಿದ್ದೆ ಬಟ್ ನಿನ್ನ ಕಾಲು ರೋಪ್ ಗೆ ಟಚ್ ಆಗ್ಬಿಡ್ತು ಅಂಡ್ ಅದಾದ್ಮೇಲೆ ನೀನು ನನ್ನನ್ನ ಸೋಲಿಸ್ದೆ. ಬಟ್ ನಾನು ರಸ್ಸಲ್ ಮೇನಿಯಾ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಫ್ಯಾನ್ಸ್ ಗಳು ನನ್ನನ್ನ ಕರೆದು ನೀನು ಅದ್ಭುತವಾದ ಮ್ಯಾಚ್ ನ ಡೆಲಿವರ್ ಮಾಡಿದೆ ರಸ್ಸಲ್ ಮೇನಿಯಾದಲ್ಲಿ ಅಂತ ಹೇಳಿದ್ರು. ಅದು ನನಗೆ ತುಂಬಾನೇ ಖುಷಿ ಆಯ್ತು ಅಂಡ್ ಅದರಿಂದಾನೇ ಇವತ್ತು ನಾನು ನನ್ನ ರೀಮ್ಯಾಚ್ ನ ಕೇಳೋದಕ್ಕೆ ಬಂದಿದ್ದೀನಿ ನಿನ್ನ ಮೇಲೆ ಅಂತ ನಮ್ಮ ಎಲೆ ನೈಟ್ ಅವರು ಹೇಳ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಅವರು ಬಂದಾಗ ಎಲೆ ನೈಟ್ ಅವರು ಸೀದಾ ರಿಂಗ್ ರೋಪ್ ಮೇಲ್ಗಡೆ ಹೋಗಿ ಮಲ್ಕೋ ಬಿಡ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ರಸ್ಸಲ್ ಮೇನಿಯಾದಲ್ಲಿ ಸೋಲ್ಸಾದ್ಮೇಲೆ ನಾನು ಜಾನ್ಸಿನ್ ಅವರಿಗೆ ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡೆ. ಬಟ್ ನನಗಿಂತ ಮುಂಚೆ ರ್ಯಾಂಡಿ ಆರ್ಟನ್ ಅವರು ಹೋಗಿ ಜಾನ್ಸಿನ್ ಅವ್ರನ್ನ ನೋಡ್ಕೊಂಡ್ರು. ಯಾವ ರ್ಯಾಂಡಿ ಆರ್ಟನ್ ಅವ್ರನ್ನ ಸ್ವಲ್ಪ ದಿನಗಳ ಹಿಂದೆ ನಾನು ಸೋಲ್ಸಿದ್ನೋ ಅವನು ಇವಾಗ WWE ಚಾಂಪಿಯನ್ಶಿಪ್ ಮೇಲೆ ಹೋಗ್ತಾ ಇದ್ದಾನೆ. ಸೊ ನನಗೂ ಕೂಡ ಒಂದು ಚಾಂಪಿಯನ್ಶಿಪ್ ಬೇಕು ಅಂಡ್ ನನಗೆ ಈ ಒಂದು ಇಂಡಸ್ಟ್ರಿಯಲ್ಲಿ ಬಿಗ್ ಡಾಗ್ ನ ಫೇಸ್ ಮಾಡಬೇಕು, ಡೇಂಜರಸ್ ಡಾಗ್ ನ ಫೇಸ್ ಮಾಡಬೇಕು. ಅದಕ್ಕೋಸ್ಕರ ನಾನು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಜಾಕೋ ಫಾಟು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜಾಕೋ ಫಾಟು ಅವರಿಗೆ ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಎಲೆ ನೈಟ್ ಅವರು ಬ್ಲಾ 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 ಡ್ರೂ ಮ್ಯಾಕೆಂಟೈರ್ ಅವರು ಏನಾದ್ರು ಮಾತಾಡೋದು ಮುಗ್ದಿದ್ರೆ ಎಲ್ಲರೂ ಕೂಡ ನನ್ನನ್ನ ಎಬ್ರುಸ್ಬಿಡಿ ಅಂತ ಜೋಕ್ ನ ಕ್ರ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ನಿಜವಾಗ್ಲೂ ಜೋಕು ನಾನು ಕ್ರ್ಯಾಕ್ ಮಾಡ್ತಾ ಇದ್ದೀನಲ್ಲ ಅದಲ್ಲ, ಬದಲಿಗೆ ನಿನ್ನ ಲಾಸ್ಟ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ರನ್ ಇತ್ತಲ್ಲ ಆ ಒಂದು ರನ್ನೇ ಜೋಕು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಲೆ ನೈಟ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ಉತ್ತರವಾಗಿ ನಮ್ಮ ಎಲೆ ನೈಟ್ ಅವರು, ನಾನು ಕೂಡ ಹೇಳೋಣ ಅನ್ಕೊಂಡೆ ನಿನ್ನ ಚಾಂಪಿಯನ್ಶಿಪ್ ರೈನ್ ಇತ್ತಲ್ಲ ಲಾಸ್ಟ್ ಅದು ಕೂಡ ಒಂದು ಜೋಕ್ ಅಂತ, ಬಟ್ ನನಗೆ ಆ ಒಂದು ರೈನೇ ನೆನಪಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಅದನ್ನ ಹೇಳ್ತಾ ಇಲ್ಲ ಅಂತ ಇವರಿಬ್ಬರೇ ಮಾತಾಡ್ತಾ ಇನ್ನೇನು ಜಗಳ ಆಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ನಿಕ್ ಆಲ್ಡಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ಇವತ್ತು ನಾನು ಡ್ರೂ ಮ್ಯಾಕೆಂಟೈರ್ ಹಾಗೆ ಎಲೆ ನೈಟ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ನಂಬರ್ 1 ಕಂಟೆಂಡರ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಹೋಗ್ತಾರೆ. ಇದಾದ್ಮೇಲೆ ನಮಗೆ ಜೆಲಿನಾ ವೆಗಾ ಹಾಗೆ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೆಲಿನಾ ವೆಗಾ ಅವರು ಕೋಡ್ ರೆಡ್ ನ ಕನೆಕ್ಟ್ ಮಾಡಿ ಚೆಲ್ಸಿಯಾ ಗ್ರೀನ್ ಅವರನ್ನ ಪಿನ್ ಮಾಡಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಎಂಡಿಂಗ್ ಅಲ್ಲಿ ನಮ್ಮ ಜೆಲಿನಾ ವೆಗಾ ಅವರು ಚಾಂಪಿಯನ್ ಆಗಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದಾದ್ಮೇಲೆ ನಮಗೆ ಮಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮಿಸ್ ಅವರು ರಿಂಗ್ ಗೆ ಬಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನಾನು ಈ ಬಾರಿಯ ಹೈಯೆಸ್ಟ್ ಗ್ರಾಸಿಂಗ್ ರಸ್ಸಲ್ ಮೇನಿಯಾದಲ್ಲಿ ಎಲ್ಲೂ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ. ನಾನು ಈ ಒಂದು ಕಂಪನಿಯಲ್ಲಿ ತುಂಬಾ ವಿಚಾರಗಳನ್ನ ಸಾಧಿಸಿದ್ದೀನಿ, ಇವನ್ ಜಾನ್ಸಿನ್ ಅವರನ್ನು ಕೂಡ ಸೋಲಿಸಿದ್ದೀನಿ. ನಿಮ್ಮ ಹ್ಯಾಂಡ್ ಪಿಕ್ಡ್ ಕೋಡಿ ರೋಡ್ಸ್ ಅವರು ಕೂಡ ಜಾನ್ಸಿನ್ ಅವರನ್ನ ರಸ್ಸಲ್ ಮೇನಿಯಾದಲ್ಲಿ ಸೋಲಿಸಿಲ್ಲ,
ಬದಲಿಗೆ ನಾನು ಸೋಲಿಸಿದ್ದೀನಿ. ಆದ್ರೂ ಕೂಡ ನಾನು ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಇರಲಿಲ್ಲ. ನನ್ನ ಬಳಿ ಚಾನ್ಸ್ ಇತ್ತು. ರ್ಯಾಂಡಿ ಆರ್ಟನ್ ಅವರು ಓಪನ್ ಚಾಲೆಂಜ್ ನ ಆಗ್ತಾಗ ನನ್ನನ್ನ ಡಬ್ಲ್ಯೂ ಅವರು ಅಲ್ಲಿ ಕಳಿಸಬಹುದಾಗಿತ್ತು. ಬಟ್ ಅವರು ಜೋ ಹೆನ್ರಿ ಅವ್ರನ್ನ ಕಳಿಸ್ತಾರೆ. ಅಷ್ಟೇ ಅಲ್ಲ, ರೇ ಮಿಸ್ಟೀರಿಯೋ ಅವರು ಇಂಜುರಿ ಆದಾಗಲೂ ಕೂಡ ನನ್ನನ್ನು ಅಲ್ಲಿ ಕಳಿಸಬಹುದಾಗಿತ್ತು. ಬಟ್ ರೇ ಮಿಸ್ಟೀರಿಯೋ ಅವರು ಕೆಲವು ದಿನಗಳ ಹಿಂದೆ ಬಂದಂತಹ ರೇ ಫಿನಿಕ್ಸ್ ಅವ್ರನ್ನ ಚೂಸ್ ಮಾಡ್ತಾರೆ. ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ. ನಾನು ಡಿಸರ್ವ್ ಮಾಡ್ತಾ ಇದ್ದೆ ಈ ಬಾರಿಯ ರಸಲ್ ಮೇನಿಯಾನ ಅಂತ ನಮ್ಮ ಮಿಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಲೈಟ್ಸ್ ಆಫ್ ಆಗುತ್ತೆ ಅಂಡ್ ನಮಗೆ ಅಲಿಸ್ಟರ್ ಬ್ಲಾಕ್ ಅವರ ರಿಟರ್ನ್ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕ್ರೌಡ್ ಕೂಡ ಅಲಿಸ್ಟರ್ ಬ್ಲಾಕ್ ಅವರಿಗೆ ಒಳ್ಳೆಯ ಸಪೋರ್ಟ್ ನ ಕೊಡ್ತಾರೆ. ವೆಲ್ಕಮ್ ಬ್ಯಾಕ್ ಅನ್ನೋ ಒಂದು ಚಾಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಬಂದು ಮಿಸ್ ಅವರಿಗೆ ಬ್ಲಾಕ್ ಮಾಸ್ಕ್ ನ ಕನೆಕ್ಟ್ ಮಾಡ್ತಾರೆ. ಏನೇ ಆಗ್ಲಿ, ಇವತ್ತು ಅಲಿಸ್ಟರ್ ಬ್ಲಾಕ್ ಅವ್ರನ್ನ ಮತ್ತೊಮ್ಮೆ ಡಬ್ಲ್ಯೂ ಅಲ್ಲಿ ನೋಡಿ ತುಂಬಾನೇ ಖುಷಿ ಆಯ್ತು. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ನಂಬರ್ 1 ಕಂಟೆಂಡರ್ ಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಎಲೆ ನೈಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಔಟ್ ಆಫ್ ನೋವೇರ್ ಸೋಲೋ ಸಿಕೋ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ರೆಫ್ರಿ ನೋಡದೇ ಇರೋ ಹಂಗೆ ನಮ್ಮ ಸೋಲೋ ಸಿಕೋ ಅವರು ಬಂದು ಎಲೆ ನೈಟ್ ಅವರಿಗೆ ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ರಿಂಗ್ ಮೇಲ್ಗಡೆ ಎಲೆ ನೈಟ್ ಅವ್ರನ್ನ ಹಾಕ್ತಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಆ ಒಂದು ಅವಕಾಶನ ಯೂಸ್ ಮಾಡಿಕೊಂಡು ಗೆಲ್ಲೋದಕ್ಕೆ ಟ್ರೈ ಮಾಡೋದಕ್ಕೆ ಕ್ಲೇಮರ್ ಕಿಕ್ ನು ಕೂಡ ಹೊಡೆಯೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಇಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ವಿನ್ ಆಗಿದ್ದಾರೆ. ಅಂಡ್ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಸೌತ್ ಆಫ್ ಹೆವನ್ ಕೂಡ ಕನೆಕ್ಟ್ ಮಾಡ್ತಾರೆ ಅನೌನ್ಸರ್ ಟೇಬಲ್ ಮೇಲೆ. ಅಂಡ್ ಅನೌನ್ಸರ್ ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ಅಂಡ್ ಆಗ ನಮ್ಮ ಎಲೆನೈಟ್ ಅವರು ಬಂದು ಡೇಮಿಯನ್ ಪ್ರಿಸ್ಟ್ ಅವರ ಜೊತೆ ವಾದ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಾನು ಇನ್ನೇನು ಗೆಲ್ತಾ ಇದ್ದೆ, ನೀನ್ ಯಾಕೆ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದೆ ಅಂತ. ಅಂಡ್ ಸಡನ್ ಆಗಿ ನಮ್ಮ ಜಾಕೋ ಫಾಟೋ ಅವರು ಔಟ್ ಆಫ್ ನೋವೇರ್ ಬಂದ್ಬಿಟ್ಟು ಸೂಸೈಡ್ ಡೌನ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇವರಿಬ್ರು ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ಸ್ಟ್ಯಾಂಡಿಂಗ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಮೇಲ್ಗಡೆ ಎತ್ತಿಡಿತಾರೆ. ಏನೇ ಆಗ್ಲಿ ಗೈಸ್, ಇವತ್ತಿನ ಇವರ ಸೆಗ್ಮೆಂಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಆಟ್ರತ್ ಅವರು ಬಂದು, ಜಾನ್ ಸಿನಾ, ನೀನು ನನ್ನ ಚೈಲ್ಡ್ ಹುಡ್ ಹೀರೋ ಅಂಡ್ ನೀನ್ ಇವಾಗ ಮತ್ತೊಮ್ಮೆ ಡಬ್ಲ್ಯೂ ಚಾಂಪಿಯನ್ ಆಗಿದೆಯಾ. ನಿಜವಾಗ್ಲೂ ನಾನು ಕಂಗ್ರಾಚುಲೇಷನ್ಸ್ ತಿಳಿಸ್ತೀನಿ ನಿನಗೆ. ಅಂಡ್ ನಿನಗೇನಾದ್ರೂ ನನ್ನ ಹೆಲ್ಪ್ ಬೇಕಾದ್ರೆ ಯಾವಾಗ ಬೇಕಾದ್ರೂ ನೀನು ನನ್ನನ್ನ ಕರಿಬಹುದು, ಯಾಕಂದ್ರೆ ನಾನು ನಿನಗೋಸ್ಕರ ಯಾವಾಗ್ಲೂ ಕೂಡ ರೆಡಿ ಇರ್ತೀನಿ ಅಂತ ನಮ್ಮ ಆಟ್ರತ್ ಅವರು ಜಾನ್ ಸಿನಾ ಅವ್ರಿಗೆ ಹೇಳ್ತಾರೆ. ನಮ್ಮ ಜಾನ್ ಸಿನಾ ಅವರು ಕೂಡ ಆಟ್ರತ್ ಅವ್ರನ್ನ ನೋಡ್ಕೊಂಡು ಏನು ಮಾತಾಡ್ದಂಗೆ ಹೋಗ್ಬಿಡ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ಬಂದು, ಜಾನ್ ಸಿನಾ ಯಾಕೋ ತುಂಬಾ ಕೆಟ್ಟವನಾಗಿದ್ದಾನೆ ಅಲ್ವಾ ಅಂತ ಹೇಳಿದಾಗ, ಇಲ್ಲ ನೀನ್ ಹೇಳ್ತಿರೋದು ತಪ್ಪು, ಯಾಕಂದ್ರೆ ಜಾನ್ ಸಿನಾ ಯಾವಾಗ್ಲೂ ಕೂಡ ಇದೇ ರೀತಿ ಇರೋದು. ನಿಜವಾಗ್ಲೂ ಅವನು ನಿಜವಾದ ಚಾಂಪಿಯನ್ ಅಂಡ್ ನಾನು ದೊಡ್ಡವನಾದ ಕೂಡಲೇ ಅವನ ರೀತಿ ಆಗ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತೀನಿ ಅಂತ ನಮ್ಮ ಆಟ್ರತ್ ಅವರು ಹೇಳಿ ಹೊರಟೋಗ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು, ಆಟ್ರತ್ ನೀನಾಗ್ಲೇ ದೊಡ್ಡವನ್ ಆಗಿದೆಯಾ ಅಂತ ಹಿಂದಗಡೆಯಿಂದ ಕೂಗ್ತಾ ಇರ್ತಾರೆ. ಸೊ ಈ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಆಟ್ರತ್ ಹಾಗೆ ಜಾನ್ ಸಿನಾ ಅವರ ಇನ್ವಾಲ್ವ್ಮೆಂಟ್ ನ ಇನ್ನೂ ಕೂಡ ನೋಡೋದಕ್ಕೆ ನಾನು ತುಂಬಾನೇ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಟ್ರಿಪಲ್ ಥ್ರೆಡ್ TLC ಟ್ಯಾಗ್ ಟೀಮ್ ಮ್ಯಾಚ್ ಫಾರ್ ದ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ DIY ಸ್ಟ್ರೀಟ್ ಪ್ರಾಫಿಟ್ ಹಾಗೆ ಮೋಟಾರ್ ಸಿಟಿ ಮಷಿನ್ ಗನ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಅಷ್ಟೇ ಅದ್ಭುತವಾದ ಮೇನ್ ಇವೆಂಟ್. ಎಲ್ಲಾ ವೆಪನ್ಸ್ ಗಳ ಯೂಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಬ್ಬ ಫ್ಯಾನ್ ಪ್ಲಾಸ್ಟಿಕ್ ಕಾಲ್ನ ಹಾಕೊಂಡು ಬಂದಿರ್ತಾನೆ, ಅದನ್ನು ಕೂಡ ಸ್ಟ್ರೀಟ್ ಪ್ರಾಫಿಟ್ ಅವರು ಇಟ್ಕೊಂಡು ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಆಂಜೆಲೋ ಡಾಕಿನ್ಸ್ ಅವರು ಲ್ಯಾಡರ್ ಮೇಲ್ಗಡೆಯಿಂದ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ತಮಾಸೋ ಚಾಂಪಾ ಅವರಿಗೆ. ಆ ಒಂದು ಮೂಮೆಂಟ್ ಮಾತ್ರ ಅದ್ಭುತವಾಗಿತ್ತು. ನಮ್ಮ ಎಡ್ಜ್ ಅವರ ಸ್ಪಿಯರ್ ನ ನೆನಪು ಡಬ್ಲ್ಯೂ ಅವರು ಇಲ್ಲಿ ಮತ್ತೊಮ್ಮೆ ನಮಗೆ ಕೊಟ್ಟರು ಅಂತಾನೆ ಹೇಳ್ಬಹುದು. ಅದ್ಭುತವಾದ ಮ್ಯಾಚ್. ಅಂಡ್ ಈ ಒಂದು ಅದ್ಭುತವಾದ ಮ್ಯಾಚ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಸ್ಮ್ಯಾಕ್ ಡೌನ್ ಕೂಡ ಡೀಸೆಂಟ್ ವಾಚ್ ಅಂತಾನೆ ಹೇಳ್ಬಹುದು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.